ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಬಿ ಯೂಟ್ಯೂಬ್ ಚಾನಲ್. ಸೊ ನೋಡಿ, ನಾನು ಏನು ಆರ್ಡರ್ ಮಾಡಿದ್ದೀನಿ, ಯಾವ ತರ ಪ್ಯಾಕ್ ಮಾಡ್ಬಿಟ್ಟು ಕೊಟ್ಟು ಕಳಿಸಿದಾರೆ ನೋಡಿ. ನನ್ಗಂತೂ ಅದನ್ನ ನೋಡಿ ನಗುನೇ ಬಂದ್ಬಿಡ್ತು. ಸೊ ಯಾವ ತರ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸಿದಾರೆ ನೋಡಪ್ಪ ಅಂತ, ಕೊಡ್ಲಿ ಇರುತ್ತಲ್ಲ ಆ ಟೈಪು ಪ್ಯಾಕ್ ಮಾಡ್ಬಿಟ್ಟು ಕೊಟ್ಟು ಕಳ್ಸಿದಾರೆ. ನನ್ಗಂತೂ ನೋಡಿ ತುಂಬಾ ಒಂಥರ ಇದಾಗೋಯ್ತು. ಸೊ ಇದನ್ನ ತಗೊಂಡು 3-4 ದಿವಸ ಆಗೋಗಿತ್ತು. ನಾನು ಓಪನ್ನೇ ಮಾಡಿರ್ಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸೊ ಇದು ಓಪನ್ ಮಾಡ್ಲಾ ಬೇಡ ಇಲ್ಲ ರಿಟರ್ನ್ ಕೊಟ್ಟು ಕಳ್ಸ್ಲಾ ಅನ್ನೋ ಯೋಚನೆಯಲ್ಲೇ ಇದ್ದೆ. ಸೊ ನನ್ಗಿದ್ರ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಮಾಡಿದ್ದೆ, ಮತ್ತೆ ಬೇಡವಾಗಿತ್ತೇನೋ ಅಂತಾನು ಅನ್ನಿಸ್ತಾ ಇತ್ತು. ಹಂಗಾಗಿ ಇದ್ ಮಾಡಿದ್ದೆ. ಸೊ ಇರ್ಲಿ ಬಿಡು, ಯಾವಾಗಾದ್ರೂ ತಗೊಳ್ಳೋದೇ ಅಲ್ವಾ, ಇವಾಗ ತಗೊಂಡಿದ್ದೀನಿ ಅನ್ಕೊಂಡು ಸುಮ್ನೆ ಆದೆ. ಸೊ ಈ ನನ್ ಮಗಳಿಗೆ ಮಲಗಿಸಿ ಡೈರೆಕ್ಟ್ ಆಗಿ ನಿಮ್ ಹತ್ರ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂದ್ರೆ ನನ್ ಮಗಳು ಮಲಗಿಲ್ಲ. ಸೊ ಹಂಗಾಗಿ ಅವಳ ಜೊತೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಅವಳಿಗೆ ಏನೇನ್ ತಲಹಟೆ ಮಾಡ್ತಿದೆ. ನಾನು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೀನಿ. ಸೊ ಈ ರಿಂಗ್ ಲೈಟು ನನ್ಗೆ ತುಂಬಾ ರಿಂಗ್ ಲೈಟ್ ಬೇಕಾಗಿತ್ತು. ಏನಕ್ಕಂದ್ರೆ ಸ್ವಲ್ಪ ಬೆಳಕು ಸಮಸ್ಯೆ ಇತ್ತು. ಸೊ ಹಂಗಾಗಿ ಬೆಳಕು ಸರಿಯಾಗಿ ಬರ್ತಾ ಇರ್ಲಿಲ್ಲ ವಿಡಿಯೋ ಮಾಡೋವಾಗ. ಸೊ ನಾನು ಒಂದೊಂದ್ ಟೈಮು ಫುಲ್ ಕತ್ಲೆ ಆಗೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ. ಆವಾಗ ಅಯ್ಯೋ ಮಧ್ಯಾಹ್ನ ಮಾಡ್ಬೋದಾಗಿತ್ತು, ಬೆಳಗ್ಗೆ ಮಾಡ್ಬೋದಾಗಿತ್ತು ಅಂತ ಅನ್ಕೊಂಡಿದ್ದೆ. ಸೊ ಹಂಗಾಗಿ ನನಗೆ ರಿಂಗ್ ಲೈಟ್ ಬೇಕಾಗಿತ್ತು. ತುಂಬಾ ಅಂದ್ರೆ ತುಂಬಾ ಹೈಟ್ ಇದೆ. ಸೊ ನಾನು ಫುಲ್ ಮೇಲಕ್ ಮಾಡಿ ಕ್ಯಾಮ್ರಾ ಇಟ್ಬಿಟ್ಟು ಕೆಳಗಡೆ ರೌಂಡ್ ಆಗಿ ತಿರ್ಗ್ಬೋದು, ಅಷ್ಟು ಹೈಟ್ ಆಗಿದೆ, ತುಂಬಾ ಹೈಟ್ ಆಗಿದೆ. ಸೊ ಇದು ನಾನು 478 ರುಪೀಸ್ಗೆ ಆರ್ಡರ್ ಮಾಡಿದ್ದೀನಿ. ಫಸ್ಟ್ ಕೂಡ ನನ್ನ ಹತ್ರ ಇತ್ತು ಈ ತರ ರಿಂಗ್ ಲೈಟ್. ನಾನು ಫಸ್ಟ್ 10th ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಕೂಡ ನನ್ನ ಹತ್ರ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಅದು ಕೂಡ ನಾನು ಅವಾಗ 500 ಕೊಟ್ಬಿಟ್ಟು ತಗೊಂಡಿದ್ದೆ. ಇದು ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಕಮ್ಮಿ ಕೊಟ್ಟಿದಾರ ಗೊತ್ತಿಲ್ಲ. ನನಗೆ ಈ ಸ್ಟ್ಯಾಂಡ್ 478 ರುಪೀಸ್ಗೆ ರಿಸೀವ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಏನು ಆರ್ಡರ್ ಮಾಡಿದ್ದೆ ಅಂದ್ರೆ ವೈರ್ಲೆಸ್ ಮೈಕು. ಅದು ಕೂಡ ತುಂಬಾ ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ಬಿಟ್ಟು ತಗೊಂಡೆ. ಸೊ ತುಂಬಾ ಚೆನ್ನಾಗಿದೆ. ಇವಾಗ ಅದ್ರಿಂದಾನೇ ವಾಯ್ಸ್ ಕೊಡ್ತಾ ಇರೋದು. ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿ, ಇದು ಚೈನೀಸ್ ಐಟಮ್ ಅಂತ ಅನ್ಸುತ್ತೆ. ಸೊ ಚೈನೀಸ್ ಅವ್ರದ್ದು ಅನ್ಸುತ್ತೆ ಇದು ಬ್ರ್ಯಾಂಡ್. ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬಾ ಕಮ್ಮಿ ರೇಟ್ಗೆನೆ ಸಿಕ್ತು. ಇದು ನನಗೆ 377 ರುಪೀಸ್ಗೆ ಸಿಕ್ತು, 377 ರೂಪಾಯಿಗೆ ಸಿಕ್ತು. ಸೊ ನೋಡಿ, ಆಲ್ರೆಡಿ ಇದು ಮಧ್ಯಾಹ್ನ ಹೊತ್ತು ಬಂದಿತ್ತು. ಅಷ್ಟ್ರಲ್ಲಿ ನಾವು ಮಲ್ಕೊಂಡಿದ್ವಿ ಮಧ್ಯಾಹ್ನ, ನಾನು ನನ್ನ ಮಗಳು. ಅವಾಗ ಹೋಗ್ಬಿಟ್ಟು ಹಂಗೆ ಎದ್ದು ಹೋಗ್ಬಿಟ್ಟು ಹೋಗಿ ತಗೊಂಡ್ ಬಂದೆ. ಅಷ್ಟ್ರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು. ಹಂಗಾಗಿ ಅವಳ ಜೊತೆನೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ವೈರ್ಲೆಸ್ ಮೈಕು ತುಂಬಾ ಚೆನ್ನಾಗಿದೆ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಾಯ್ಸ್ ಎಲ್ಲ ಸರಿಯಾಗಿ ಕೊಡಕ್ ಆಗ್ತಾ ಇರ್ಲಿಲ್ಲ. ಯಾವ ತರ ಫೋನ್ ಹಿಡ್ಕೊಂಡು ಮಾತಾಡಿದ್ರು ವಾಯ್ಸ್ ಕಮ್ಮಿನೇ ಬರ್ತಾ ಇತ್ತು, ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ. ಹಂಗಾಗಿ ತಗೊಳ್ಳೋಣ ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ, ತಗೊಳ್ಳೋದಾಗಿರ್ಲಿಲ್ಲ. ಸೊ ಫೈನಲ್ ಆಗಿ ತಗೊಂಡೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ವಿಡಿಯೋ ಸ್ಟ್ಯಾಂಡು ಮತ್ತೆ ಈ ತರ ಮೈಕು ಎಲ್ಲ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ. ಸೊ ತಗೊಳ್ಳೋದಾಗಿರ್ಲಿಲ್ಲ. ಸೊ ಹಂಗಾಗಿ ಮಂತ್ಲಿ ಒಂದೊಂದೇ ತಗೊಂಡಿದ್ದೀನಿ. ಸೊ 1 ಮಂತ್ ಬ್ಯಾಕು ರಿಂಗ್ ಲೈಟು ಮತ್ತೆ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಸೊ ಅದ್ರದ್ದು 2 ತಿಂಗಳ ಬ್ಯಾಕು ಇದು ಇವಾಗ ನಾನು ಫೋನ್ ಹಾಕಿದ್ದೀನಲ್ಲ ಈ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಸೊ ಇವಾಗ ಈ ತಿಂಗಳಲ್ಲಿ ನೆನ್ನೆ ಈ ಮೈಕ್ ತಗೊಂಡಿದ್ದೀನಿ. ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು. ತಗೊಂತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಸೊ ಫೈನಲ್ ಆಗಿ ತಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ಬಿಟ್ಟು ತಗೊಂಡೆ ಈ ಮೈಕು. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಕ್ತು ನನ್ಗಿದು. ಸೊ ಒಂದೇ ಒಂದು ಪೀಸ್ ಇತ್ತು ಅನ್ಸುತ್ತೆ. ನಾನು ಆರ್ಡರ್ ಮಾಡಿದ ತಕ್ಷಣ ಖಾಲಿ ಆಗೋಯ್ತು. ಸೊ ಸೊ ಈ ವ್ಲಾಗು ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವ್ಲಾಗ್ ಸಿಗ್ತೀನಿ. ಬಾಯ್.